ವೀಕ್ಷಕರ ಎಷ್ಟೋ ಹೀರೋಗಳಿಗೆ ಅವರ ಅಭಿಮಾನಿಗಳು ಅವರಿಗೆ ನಿವೃತ್ತಿಯಾಗಲು ಬಿಡೋದೇ ಇಲ್ಲ. 50 ಆದ್ರೂ 60 ವರ್ಷ ಮೀರಿದ್ರೂ ಕೂಡ ತಮ್ಮ ನೆಚ್ಚಿನ ನಟ ಬಿಳಿ ಕೂದಲಿಗೆ ಬಣ್ಣ ಬಳ್ಕೊಂಡು ಸ್ಮಾರ್ಟ್ ಆಗಿ ಯಂಗ್ ಲುಕ್ ನಲ್ಲಿ ಟೀನೇಜ್ ಹೀರೋಯಿನ್ ಜೊತೆ ಹೆಜ್ಜೆ ಹಾಕಿದ್ರೇನೆ ಅವ್ರಿಗೆಲ್ಲ ಸಮಾಧಾನ. ಈಗಿನ ಸಿನಿಮಾ ಟ್ರೆಂಡೇ ಹೀಗಿದೆ. ಆದ್ರೆ ಅಲ್ಲೊಬ್ಬ ನಟ ವಯಸ್ಸು 50 ವರ್ಷ ಆದ್ರೂ ಕೂಡ ತಮ್ಮ ಒರಿಜಿನಲ್ ಗೆಟಪ್ಗೆ ಯಾವುದೇ ಬಗೆಯ ಮೇಕಪ್ ಅನ್ನು ಮಾಡಿಕೊಳ್ಳದೆ ತಮ್ಮ ಬಿಳಿ ಕೂದಲು ಹಾಗೂ ಬಿಳಿ ಗಡ್ಡದ ಮೂಲಕ ಪಂಚೆ ತೊಟ್ಟ ಗೆಟಪ್ ನಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಳ್ತಾ ಟೀನೇಜ್ ಹುಡುಗಿಯೊಬ್ಬಳ ತಂದೆಯ ಪಾತ್ರದಲ್ಲಿ ನಟಿಸ್ತಾನೆ. ಆದ್ರೂ ಕೂಡ ಆ ಚಿತ್ರ ಸೂಪರ್ ಹಿಟ್ ಆಗುತ್ತೆ. ಹಾಗೂ ಇನ್ನೊಂದು ಸಿನಿಮಾದಲ್ಲಿ ಬಿಳಿ ಕೂದಲು ಹಾಗೂ ಬಿಳಿ ಗಡ್ಡದ ಮಧ್ಯವಯಸ್ಕ ಡಾನ್ ಪಾತ್ರವನ್ನ ಮಾಡ್ತಾರೆ. ಅದು ಕೂಡ ನಿರೀಕ್ಷೆಗೆ ಮೀರಿದ ಯಶಸ್ಸನ್ನ ಪಡೆಯುತ್ತೆ. ತನ್ನದೇ ವಯಸ್ಸಿನ ಹೀರೋಗಳಂತೆ ತನ್ನ ವಯಸ್ಸನ್ನ ತಗ್ಸಿ ಬಿಂಬಿಸುವಂತಹ ಯತ್ನದಲ್ಲಿ ಅಥವಾ ತನಗಿಂತಲೂ ತೀರಾ ಚಿಕ್ಕವರಾದ ನಟಿಯರ ಜೊತೆ ರೊಮ್ಯಾನ್ಸ್ ಮಾಡುವಲ್ಲಿ ಗಮನ ಹರಿಸೋಲ್ಲ. ಆ ಕಡೆ ರಜನಿಕಾಂತ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಮುಂತಾದವರೆಲ್ಲ 50-60 ವರ್ಷ ದಾಟಿದ್ರೂ ಕೂಡ 6 ಪ್ಯಾಕ್ ಅದು ಇದು ಅಂತ ಪ್ರದರ್ಶನ ಮಾಡಿದ್ರೂ ಕೂಡ ಅಲ್ಲೊಬ್ಬ ನಟ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ತಾನು ಹೇಗಿದ್ನೋ ಹಾಗೇನೆ ತೆರೆಯ ಮೇಲೆ ಕಾಣಿಸ್ತಾ ಜನರಿಗೆ ಹೆಚ್ಚೆಚ್ಚು ಹತ್ತಿರವಾಗ್ತಾ ಹೋದ. ಹೌದು ವೀಕ್ಷಕರೇ, ನಾವಿವತ್ತು ಮಾತನಾಡ್ತಾ ಇರೋದು ದಕ್ಷಿಣದ ಸೂಪರ್ ಸ್ಟಾರ್ ಹಾಗೂ ತಮಿಳಿನ ತಲಾ ಎಂದೇ ಖ್ಯಾತನಾಮರಾಗಿರುವಂತಹ ಅಜಿತ್ ಕುಮಾರ್ ಬಗ್ಗೆ. ವೀಕ್ಷಕರೇ, ಅಜಿತ್ಗೆ ಇವತ್ತು ದೇಶದ ಎಲ್ಲಾ ಕಡೆಯೂ ಕೂಡ ಅಸಂಖ್ಯಾತ ಹುಚ್ಚು ಅಭಿಮಾನಿಗಳಿದ್ದಾರೆ. ಇನ್ನು ತಮಿಳಲ್ಲಂತೂ ಅವರನ್ನ ಆರಾಧ್ಯ ದೈವ ಅಂತ ಬಗೆಯುವ ಎಷ್ಟೋ ಜನ ಇದ್ದಾರೆ. ಅಜಿತ್ ಇವತ್ತು ಇಷ್ಟೆಲ್ಲ ಖ್ಯಾತಿ ಸಂಪಾದಿಸಿದ್ರು ಕೂಡ ಅದೆಲ್ಲವೂ ಅವರಿಗೆ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಸಿನಿಮಾ ಲೋಕದಲ್ಲಿ ಯಾವೊಂದು ಬಗೆಯ ವೃತ್ತಿ ನಿಪುಣತೆ ನಂಟನ್ನ ಹೊಂದಿರದಿದ್ದ ಅಜಿತ್ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿರೋದೇ ಒಂದು ರೋಚಕ ಯಾನ ಅಂತಾನೆ ಹೇಳಬಹುದು. ವೀಕ್ಷಕರೇ, ಬಹಳಷ್ಟು ಅಜಿತ್ ಅಭಿಮಾನಿಗಳಿಗೆ ಅವರ ನಿಜ ಜೀವನದ ಹಿನ್ನೆಲೆ ಬಗ್ಗೆ ಗೊತ್ತೇ ಇಲ್ಲ. ವೀಕ್ಷಕರೇ, ಅಜಿತ್ ಹೈದರಾಬಾದ್ನ ಸಿಕಂದರಾಬಾದ್ ಎಂಬಲ್ಲಿ 1971 ಮೇ 1ರಂದು ಪಿ ಸುಬ್ರಹ್ಮಣ್ಯಂ ಹಾಗೂ ಮೋಹಿನಿ ಎಂಬ ದಂಪತಿಯ ಮಗನಾಗಿ ಸಾಧಾರಣ ಮನೆತನದಲ್ಲಿ ಜನಿಸ್ತಾರೆ. ಇವರ ತಂದೆ ಕೇರಳದ ಪಲಕ್ಕಾಡ್ನಲ್ಲಿದ್ದಂತಹ ತಮಿಳಿಯನ್, ಇನ್ನು ತಾಯಿ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಬಂಗಾಳದ ಸಿಂಧಿ ಕಡೆಯವರು. ಇವರ 3 ಮಕ್ಕಳಲ್ಲಿ ಅಜಿತ್ ಮಧ್ಯದವರಾಗಿದ್ರು. ಈ ರೀತಿ ಮಿಕ್ಸ್ಡ್ ಹಿನ್ನೆಲೆ ಹೊಂದಿದಂತಹ ಅಜಿತ್ ರವರ ಬಾಲ್ಯ ಅನೇಕಾರು ಸವಾಲುಗಳಿಂದ ಕೂಡಿತ್ತು. ಅಜಿತ್ ಹೈದರಾಬಾದ್ನಲ್ಲಿ ಜನಿಸಿದ್ರು ಕೂಡ ಮುಂದೆ ಚೆನ್ನೈಗೆ ಶಿಫ್ಟ್ ಆದ್ರು. ಇವರದ್ದು ಬಿಸ್ನೆಸ್ ಓರಿಯೆಂಟೆಡ್ ಕುಟುಂಬವಾಗಿದ್ದರಿಂದ ಎಲ್ಲರೂ ಹೊಟ್ಟೆಪಾಡಿಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಬೇಕಿತ್ತು. ಅಜಿತ್ ರವರ ತಂದೆಗೆ ಸ್ಪೋರ್ಟ್ಸ್ ಅಂದ್ರೆ ಆಸಕ್ತಿ, ಅದರಲ್ಲೂ ರೇಸಿಂಗ್ ಅಂದ್ರೆ ಅವರಿಗೆ ಅತೀವ ಇಷ್ಟ ಇತ್ತು. ಮೋಟಾರ್ ರೇಸಿಂಗ್ ನ ಕ್ರೇಜ್ ಇದ್ದಂತಹ ಅವರು ಅಜಿತ್ರ ಜೊತೆ ಬೈಕ್, ಕಾರ್ಗಳ ರೇಸ್ಗಳಿಗೆ ಹೋಗ್ತಾ ಇದ್ರು. ತಂದೆಯ ಇದೇ ಆಸಕ್ತಿ ಅಭಿರುಚಿ ಅವರ ಮಗನಾದ ಅಜಿತ್ ರವರಲ್ಲೂ ಕೂಡ ನಿಧಾನವಾಗಿ ಮೈಗೂಡಲಾರಂಭಿಸಿತ್ತು. ಅಜಿತ್ ಹೆಚ್ಚಿಗೆಯನ್ನು ಓದೋರಲ್ಲ. ಅವರು 10ನೇ ತರಗತಿಗೆ ತಮ್ಮ ಶಿಕ್ಷಣವನ್ನ ನಿಲ್ಲಿಸಿದವರು. ಈಗ ಅಜಿತ್ಗಿದ್ದ ದಾರಿಗಳು ಎರಡೇ. ಒಂದು, ಓದುವುದು ಇಲ್ಲವೇ ಕೆಲಸಕ್ಕೆ ಸೇರೋದು. 10ನೇ ತರಗತಿ ಮುಗಿಸಿದಂತಹ ಬಾಲಕ ಹೊರಗೆ ಯಾವ ಕೆಲಸವನ್ನ ತಾನೇ ಮಾಡೋದಕ್ಕೆ ಸಾಧ್ಯ. ಆದ್ರೂ ಕೂಡ ಅಜಿತ್ ರವರ ನಿರ್ಧಾರ ಇಲ್ಲಿ ಅಚಲವಾಗಿತ್ತು. ಅವರು ಹತ್ತಿರದ ಮೆಕ್ಯಾನಿಕ್ ಶೆಡ್ ಒಂದರಲ್ಲಿ ಮೆಕ್ಯಾನಿಕ್ ಆಗಿ ತಮ್ಮ ಕೆಲಸವನ್ನ ಶುರು ಮಾಡಿದ್ರು. ಸೂಪರ್ ಸ್ಟಾರ್ ಅಜಿತ್ ಮೆಕ್ಯಾನಿಕ್ ಆಗಿದ್ರಂತ ಹಲವರಿಗೆ ಅಚ್ಚರಿಯಾಗಬಹುದು, ಆದ್ರೂ ಕೂಡ ಇದು ನಿಜ. ಇದಾದ್ಮೇಲೆ ಒಂದು ಗೌರ್ಮೆಂಟ್ ಶಾಪ್ ನಲ್ಲೂ ಕೂಡ ಎಕ್ಸ್ಪೋರ್ಟ್ ಕೆಲಸಕ್ಕೆ ಅವರು ಸೇರ್ಕೊಳ್ತಾರೆ. ಮಿಶ್ರಿತ ಕೌಟುಂಬಿಕ ಹಿನ್ನೆಲೆ ಹೊಂದಿದಂತಹ ಅಜಿತ್ಗೆ ಆರಂಭದಲ್ಲಿ ತಮಿಳು ಭಾಷೆ ಅಷ್ಟು ಸರಾಗವಾಗಿ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಆಗ ಅವರು ಇಂಗ್ಲಿಷ್ ನಲ್ಲಿ ಸ್ಫುಟವಾಗಿ ಮಾತಾಡಬಲ್ಲವರಾಗಿದ್ರು. ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಹೊರದೇಶಕ್ಕೆ ಬಟ್ಟೆ ಸಾಗಿಸುವ ಮಾರ್ಕೆಟಿಂಗ್ ಡಿವಿಷನ್ ನಲ್ಲಿ ಕೆಲಸದಲ್ಲಿದ್ದಾಗಲೇ ಅವರಿಗೆ ತಾನು ಕೂಡ ದೊಡ್ಡ ಉದ್ಯಮಿಯಾಗಬೇಕು ಅಂತ ಬಟ್ಟೆ ವ್ಯಾಪಾರವನ್ನ ಬಹು ಹತ್ತಿರದಿಂದ ನೋಡ್ತಿದ್ದಂತಹ ಅಜಿತ್ ರವರಿಗೆ ಇದರಲ್ಲಿ ಹೆಚ್ಚಿನ ಲಾಭಾಂಶವಿದೆ ಅಂತ ಅರಿವುಂಟಾಗಿತ್ತು. ಅದರಂತೆಯೇ ತಾನು ಇದೇ ಬಿಸ್ನೆಸ್ ಮಾಡುವ ಯೋಚನೆಯಲ್ಲಿ ಅವರಿದ್ರು. ಹೀಗಿದ್ದಾಗಲೇ ಅವರು PC ಶ್ರೀರಾಮ್ ಎಂಬುವರ ಕಣ್ಣಿಗೆ ಬೀಳ್ತಾರೆ. ಅದ್ಯಾವ ಶುಭಗಳೇನೋ ಏನೋ ಶ್ರೀರಾಮ್ ರವರು ಅಜಿತ್ ರವರನ್ನು ನೋಡಿದ ತಕ್ಷಣ ಅವರ ಆಕರ್ಷಕ ಮೈಕಟ್ಟನ್ನ ನೋಡಿ ನೀನ್ಯಾಕೆ ಮಾಡಲಿಂಗ್ಗೆ ಬರಬಾರ್ದು ಅಂತ ಸೂಚನೆ ಕೊಟ್ರು. ಅದರಲ್ಲಿ ದುಡ್ಡು ಸಿಗುತ್ತಾ ಅಂತ ಅಜಿತ್ ಮರುಪ್ರಶ್ನೆ ಹಾಕಿದಾಗ ಹೌದು, ಅಲ್ಲಿ ಹಣವನ್ನು ಕೂಡ ಗಳಿಸಬಹುದು ಅಂತ ಅಜಿತ್ಗೆ ಅವರು ಹುರಿದುಂಬಿಸಿದ್ರು. ಹಣದ ದಾರಿ ಎಲ್ಲೆಲ್ಲಿ ಇತ್ತೋ ಅದನ್ನೆಲ್ಲ ತುಳಿಯಲು ಅಜಿತ್ ಹವಣಿಸ್ತಾ ಇದ್ರು. ಯಾವಾಗ ಮಾಡೆಲಿಂಗ್ ನಲ್ಲಿ ಹಣ ಇದೆ ಎಂಬ ಸಲಹೆ ಸಿಕ್ತೋ ಆಗ ಅವರು ಮಾಡೆಲಿಂಗ್ ಕಡೆಗೆ ಮುಖ ಮಾಡಿದ್ರು. ಮಾಡೆಲಿಂಗ್ ನಲ್ಲಿ ಕೆಲ ಕಾಲ ತಳ್ಳಿದ ಅವರಿಗೆ ಅವರ ಲುಕ್ ನಿಂದಾಗಿ ಕೆಲವರಿಂದ ಒಂದಷ್ಟು ಚಿತ್ರಗಳಿಗೆ ಅವಕಾಶ ಸಿಕ್ತು. ಅವರು ಮೊದಲು ಸಹಿ ಮಾಡಿದ್ದು ಒಂದು ತೆಲುಗು ಚಿತ್ರಕ್ಕೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಕಾರಣ, ಈ ಚಿತ್ರ ಬಿಡುಗಡೆಯನ್ನೇ ಕಾಣಲಿಲ್ಲ. ಯಾಕೆಂದ್ರೆ ಈ ಚಿತ್ರದ ಶೂಟಿಂಗ್ ಮುಗಿಯೋ ಹೊತ್ತಿಗೆ ಇದರ ನಿರ್ದೇಶಕರಾದ ಕೊಲ್ಲಾಪುಡಿ ಶ್ರೀನಿವಾಸ್ ಅಕಾಲ ಮೃತ್ಯುವಿಗೆ ಈಡಾದರು. ಇದು ಅಜಿತ್ ನಟಿಸಿದ್ದ ಮೊದಲ ಮೇಜರ್ ಫಿಲ್ಮ್. ಮುಂದೆ ಅವರಿಗೆ ತಮಿಳಿನ ಅಮರಾವತಿ ಎಂಬ ಚಿತ್ರಕ್ಕೆ ಆಫರ್ ಸಿಗುತ್ತೆ. ಇದಕ್ಕೆ ಇವರಿಗೆ ಚಾನ್ಸ್ ಸಿಗುವಂತೆ ಮಾಡಿದವರು ಶ್ರೀ ದಿವಂಗತ SP ಬಾಲಸುಬ್ರಹ್ಮಣ್ಯಂ ರವರ ಮಗ. ಅವರು ಅಜಿತ್ರ ಶಾಲಾ ಸಹಪಾಠಿಯಾಗಿದ್ದವರು. ಈ ಸಮಯದಲ್ಲಿ ಅಜಿತ್ ನಟಿಸಬೇಕಿದ್ದ ಕೆಲವೊಂದು ಚಿತ್ರಗಳು ನಿರ್ಮಾಪಕರ ನಿರಾಸಕ್ತಿಯಿಂದ ನೆರವೇರದೆ ಹಾಗೇನೆ ಉಳಿದವು. ಆರಂಭದಲ್ಲಿ ಅಜಿತ್ರ ಲಕ್ ಅಷ್ಟಾಗಿ ಅವರನ್ನ ಕೈ ಹಿಡಿಯಲಿಲ್ಲ. ನಿಧಾನವಾಗಿ ಅವರು 1993ರ ಬಳಿಕ ಬಂದ ಅವಕಾಶಗಳನ್ನ ಸ್ವೀಕರಿಸಿ ಚಿತ್ರಗಳಿಗೆ ಆಯ್ಕೆಯಾಗ್ತಾ ಹೋದಾಗ ಅಜಿತ್ ಎಂಬ ಹೊಸ ನಟನ ಪರಿಚಯ ನಿಧಾನವಾಗಿ ತಮಿಳಿನಲ್ಲಿ
ಪ್ರಚಾರವಾಗ್ತಾ ಹೋಯಿತು. ಈ ಸಮಯದಲ್ಲಿ ಅಜಿತ್ ಬಿಸ್ನೆಸ್, ನಟನೆ ಅಂತ ಹಲವು ಒತ್ತಡಗಳಲ್ಲಿ ಸಿಲ್ಕೊಂಡಿದ್ರು. ಒಂದ್ ಕಡೆ ಉದ್ಯೋಗ ಹಾಗೂ ಮತ್ತೊಂದು ಕಡೆ ಸಿನಿಮಾ. ಈ ಎರಡರ ನಡುವೆ ಅವರಿಗೆ ಅವರದೇ ಆದ ಒಂದು ಫ್ಯಾಷನ್ ಇತ್ತು, ಅದೇ ಬೈಕ್ ರೇಸಿಂಗ್. ಬೈಕ್ ರೇಸಿಂಗ್ ನಲ್ಲಿ ತಾನು ಏನಾದರೂ ಸಾಧಿಸಬೇಕು ಅಂತ ಅವರು ಬಯಸಿದ್ದವರು. 93ರ ಕೊನೆಯಲ್ಲಿ ಅಜಿತ್ ಇಂತಹದೇ ಒಂದು ರೇಸ್ ಮಾಡುವಾಗ ಅವರ ಗ್ರಹಚಾರ ಕೆಟ್ಟು ಅವರು ಒಂದು ಗಂಭೀರ ಅಪಘಾತಕ್ಕೂ ಸಿಲ್ಕೊಳ್ತಾರೆ. ಇದರಲ್ಲಿ ಗಂಭೀರವಾಗಿ ಗಾಯಗೊಳ್ಳುವ ಅವರಿಗೆ ಮುಂದೆ ಸರಾಗವಾಗಿ ನಡೆಯುವುದೇ ಅಸಾಧ್ಯ ಎಂಬಷ್ಟರ ಮಟ್ಟಿಗೆ ವೈದ್ಯರು ಎಚ್ಚರಿಸ್ತಾರೆ. ಈ ಸಮಯದಲ್ಲಿ ಅಜಿತ್ 1.5 ವರ್ಷದ ಕಾಲ ಬೆಡ್ ರೆಸ್ಟ್ ನಲ್ಲಿ ಕಾಲ ಕಳೀತಾರೆ. ನಟಿಸಿದ್ದೇ 2-3 ಚಿತ್ರ, ಅದರಲ್ಲಿ ಅವು ಬಹುಪಾಲು ಯಶಸ್ವಿಯಾಗಿದ್ವು. ಜೊತೆಯಲ್ಲಿ ಬಿಸ್ನೆಸ್ ನಲ್ಲೂ ಮುಂಚೂಣಿಯಲ್ಲಿದ್ದಂತಹ ಯುವಕನಿಗೆ ಈಗ ಬೆಡ್ ರೆಸ್ಟ್ ದೊಡ್ಡ ಅಡೆತಡೆಯಾಗಿ ಪರಿಣಮಿಸಿತ್ತು. ಆಗಲೂ ಒಂದು ಸಿನಿಮಾಗೆ ಸಹಿ ಮಾಡ್ತಾರೆ. ಆ ಸಿನಿಮಾದಲ್ಲಿ ಅವರದ್ದು ಬೆಡ್ ರಿಡನ್ ಆಗಿರುವಂತಹ ವ್ಯಕ್ತಿಯೊಬ್ಬನ ಪಾತ್ರವೇ ಆಗಿತ್ತು. ವೈದ್ಯರು ಅಷ್ಟೆಲ್ಲ ಎಚ್ಚರಿಸಿದ್ರು ಕೂಡ ಅಜಿತ್ ಎಂಬ ಆ ಮೊಂಡು ಯುವಕ ಧೈರ್ಯವಾಗಿ ಸಿನಿಮಾಗಳಿಗೆ ಸಹಿ ಮಾಡಿದ್ದು ಎಲ್ಲರಲ್ಲೂ ಆಗ ಆಶ್ಚರ್ಯ ಮೂಡಿಸಿತ್ತು. ಅಜಿತ್ 1994-95ರ ಆಸುಪಾಸ್ನಲ್ಲಿ ಅನೇಕ ಸಿನಿಮಾಗಳಲ್ಲಿ ಪ್ರಧಾನ ನಾಯಕರುಗಳಿಗೆ ಸೈಡ್ ರೋಲ್, ಸೆಕೆಂಡ್ ಹೀರೋ, ಸಪೋರ್ಟಿವ್ ಪಾತ್ರಗಳಲ್ಲಿ ನಟಿಸಿದ್ರು. ಹೀರೋ ಪ್ರಶಾಂತ್ರ ಜೊತೆ, ಇಳಿಯ ದಳಪತಿ ವಿಜಯ್, ಹೀಗೆ ಅನೇಕ ಸ್ಟಾರ್ ಹೀರೋಗಳ ಜೊತೆ ಸೈಡ್ ಕಿಕ್ ಆಗಿಯೂ ಅಜಿತ್ ನಟಿಸಬೇಕಾಯಿತು. 1996ರಲ್ಲಿ ಪುನಃ ಅಜಿತ್ ಪ್ರಧಾನ ಪಾತ್ರಗಳ ಮೂಲಕ ತೆರೆ ಮೇಲೆ ಲಗ್ಗೆ ಇಡ್ತಾರೆ. ಇನ್ನೇನು ಅವರ ಅದೃಷ್ಟ ಖುಲಾಯಿಸ್ತು ಎಂಬ ಹೊತ್ತಿಗೆ ಮತ್ತೆ ಅಜಿತ್ ಸತತವಾಗಿ ಫ್ಲಾಪ್ ಸಿನಿಮಾಗಳನ್ನ ಕೊಡ್ತಾ ಬಂದರು. ಈ ಸಮಯದಲ್ಲಿ ಮತ್ತೆ ಅವರು ಇನ್ನೊಮ್ಮೆಯೂ ಅಪಘಾತಕ್ಕೆ ಸಿಲುಕ್ತಾರೆ. ಆದರೆ ಏನೇ ಆಪತ್ತೊದಗಿದ್ರೂ ಮತ್ತೆ ಮೈ ಕೊಳೆಯುವ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ನಿಲ್ಲೋದಷ್ಟೇ ಅಜಿತ್ರ ಸ್ವಭಾವ. ಅವರು ಬೆಳೆದು ಬಂದದೇ ಹಾಗೆ. ಅದು ಸಿನಿಮಾ ಬದುಕಿರಲಿ, ವೈಯಕ್ತಿಕ ಬದುಕಿರಲಿ, ಎಲ್ಲಕ್ಕೂ ಕೂಡ ಅಜಿತ್ ಸರ್ವದಾ ಸಿದ್ಧ ಎನ್ನುವ ವ್ಯಕ್ತಿ. 1996ರ ವಾಲಿ ಎಂಬ ಚಿತ್ರಕ್ಕೆ ಅಜಿತ್ ತಮ್ಮ ಅಸಾಧ್ಯ ನಟನೆಗಾಗಿ ಮೊಟ್ಟ ಮೊದಲ ಫಿಲ್ಮ್ ಫೇರ್ ಅನ್ನ ಪಡೆದಿದ್ರು. ಅದಾದ್ಮೇಲೆ 2003ರವರೆಗೂ ಪ್ರಗತಿಯಲ್ಲಿದ್ದಂತಹ ಅವರ ಕರಿಯರ್ ಪುನಃ ಕೆಳಮುಖವಾಗಿ ಕುಸಿತು. 2007ರಲ್ಲಿ ಅವರು ನಟಿಸಿದ ಬಿಲ್ಲ ಮತ್ತೆ ಅವರ ಸ್ಟಾರ್ಡಮ್ ಅನ್ನ ಮೇಲೆತ್ತಿತು. ಅಜಿತ್ರ ಸಿನಿ ಸಾಧನೆಯ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ಡಾಕ್ಯುಮೆಂಟರಿ ಆಗುತ್ತೆ. ಅವರ ಸಿನಿ ಕರಿಯರ್ ಅನ್ನು ಒಮ್ಮೆ ಅವಲೋಕಿಸಿದ್ರೆ ಅಲ್ಲಿ ನಾನಾ ಏರುಪೇರುಗಳು ಇರೋದನ್ನ ನಾವು ಗಮನಿಸಬಹುದು. ಕರಿಯರ್ನ ಉತ್ತುಂಗದ ಜೊತೆಗೆ ಅದರ ಪಾತಾಳವನ್ನು ಕೂಡ ಕಂಡಂತಹ ವಿಶಿಷ್ಟ ನಟ ಅಜಿತ್. ಅಜಿತ್ರವರಿಗೆ ಗೊತ್ತಿಲ್ಲದೇನೆ ಅವರ ಅಭಿಮಾನಿಗಳ ವರ್ಗ ದ್ವಿಗುಣಗೊಳ್ಳುತ್ತಾ ಹೋಗಿದೆ. ಅವರ ಅಭಿಮಾನಿಗಳ ಪ್ರೀತಿ ವಿಶ್ವಾಸನೇ ಅಜಿತ್ ಎಂಬ ನಟನನ್ನ ಹುಟ್ಟುಹಾಕಿದ್ದು ಹಾಗೂ ಇವತ್ತಿಗೂ ಅವರ ಕ್ರೇಜನ್ನ ಜೀವಂತವಾಗಿರಿಸಿರೋದು. ಅಜಿತ್ರ ಸಿನಿಮಾಗಳು ಶತದಿನವನ್ನ ಪೂರೈಸ್ತವೋ ಇಲ್ವೋ ಗೊತ್ತಿಲ್ಲ, ಆದರೆ ಅವು ಬಿಡುಗಡೆಗೊಂಡಾಗ ಅಲ್ಲೊಂದು ಸ್ಥಿತಿ ಹಾಗೂ ಬಿಲ್ಡಪ್ ನಿರ್ಮಾಣವಾಗುತ್ತಲ್ಲ, ಅದು ಬೇರೆ ಯಾವೊಬ್ಬ ನಟನಿಗೂ ಇಲ್ಲ ಅಂತ ಹೇಳಬಹುದು. ಅವರು ಮೇಲಿಂದ ಮೇಲೆ ಚಿತ್ರಗಳನ್ನ ಒಪ್ಪಿ ಅವುಗಳಿಂದಲೇ ಕೋಟಿಗಟ್ಟಲೆ ಸಂಪಾದಿಸಬಹುದು. ಆದರೆ ಅಜಿತ್ ಚಿತ್ರಗಳ ಆಯ್ಕೆಯಲ್ಲಿ ಬಹಳ ಚೂಸಿ. ತಮ್ಮ ನೈಜ ರೂಪಕ್ಕೆ ಸರಿ ಹೊಂದಬಲ್ಲಂತಹ ಪಾತ್ರಗಳನ್ನಷ್ಟೇ ಅವರು ಆರಿಸ್ತಾರೆ. ಹಾಗಾಗಿನೇ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳಿಗೆ ಮಾತ್ರ ಅವರು ಸಹಿ ಆಗ್ತಾರೆ. ಅಜಿತ್ ಏರೋ ಮಾಡೆಲಿಂಗ್ ಹಾಗೂ ಬೈಕ್ ರೇಸಿಂಗ್ಗಳ ಫ್ಯಾಷನ್ ಅನ್ನ ಇನ್ನೂ ತೊರೆದಿಲ್ಲ. ಅವರು ಈಗಲೂ ಕೂಡ IIT ಹಾಗೂ ಇತರೆ ಉನ್ನತ ವಿವಿಗಳ ವಿದ್ಯಾರ್ಥಿಗಳಿಗೆ ಏರೋ ಮಾಡೆಲಿಂಗ್ ಬಗ್ಗೆ ತಮಗೆ ತಿಳಿದ ವಿಷಯಗಳನ್ನ ಟೀಚ್ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸುವ ಆಸೆ ಇರುವ ಮಕ್ಕಳನ್ನ ಅದೇ ದಿಕ್ಕಲ್ಲಿ ಮುನ್ನುಗ್ಗುವಂತೆ ಪ್ರೇರೇಪಿಸ್ತಾರೆ ಕೂಡ. ಸಿನಿಮಾನೇ ತಮ್ಮ ಬದುಕು ಅಂತ ನಿರ್ಧರಿಸುವ ಅನೇಕರು ಅದಕ್ಕಾಗಿ ತಮ್ಮ ಮೂಲ ಆಸಕ್ತಿ ಹಾಗೂ ಆಶಯಗಳನ್ನ ಮರೆತು ಅಥವಾ ತೊರೆದು ಸಿನಿಮಾಗಳಲ್ಲಿ ತೊಡಗಿಕೊಳ್ತಾರೆ ಹಾಗೂ ಇದಕ್ಕಾಗಿ ಅನೇಕ ವೇಳೆ ಪರಿತಪಿಸ್ತಾರೆ ಕೂಡ. ಆದರೆ ಅಜಿತ್ರ ಕಥೆನೇ ಭಿನ್ನ. ಅವರು ಸಿನಿಮಾ ನಟನೆ ಹೊರತು ತಮ್ಮ ಆರಂಭಿಕ ಆಸಕ್ತಿಗಳಂತೆ ತಾವೊಬ್ಬ ಬೈಕ್ ರೇಸರ್, ಏರೋ ಡೈನಾಮಿಕ್ಸ್ ನ ತಜ್ಞರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ತನಗೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹಾಗೂ ಒಂದು ರಿಚ್ ಬದುಕನ್ನ ನೀಡಿರಬಹುದು. ಆದರೆ ಅದಕ್ಕಾಗಿ ತನ್ನ ಫ್ಯಾಷನ್ ಅನ್ನ ತಾನು ತೊರೆಯುವ ಅಗತ್ಯವೇ ಇಲ್ಲ ಅಂತ ನಿರೂಪಿಸಿದ ನಟರ ಪೈಕಿ ಅಜಿತ್ ವಿರಳಾತಿ ವಿರಳರು. ಇದು ಅನೇಕ ನಟರಿಗೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಆದರ್ಶವೆನಿಸುವಂತಹ ಒಂದು ಉದಾಹರಣೆ ಅಂದ್ರೆ ತಪ್ಪಾಗಲಾರದು. ಬಹುಶಃ ಇದೇ ಕಾರಣಕ್ಕೆ ಅಜಿತ್ ರವರಿಗೆ ದೇಶದಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ವೀಕ್ಷಕರೇ, ಅಜಿತ್ ರವರ ಈ ಕತೆ ನಿಮಗೂ ಕೂಡ ಆದರ್ಶ ಪಾತ್ರವಾಗಲಿ ಹಾಗೂ ಅಜಿತ್ ರವರ ಮುಂದಿನ ಪ್ರಯತ್ನಗಳು ಅವರಿಗೆ ಇನ್ನಷ್ಟು ಯಶಸ್ಸನ್ನು ತಂದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.